ರವಿ ಅಣ್ಣ, ನಮಸ್ಕಾರ. ನಮಸ್ಕಾರ ಮಹೇಶ್. ಯಾಕೋ ಇವತ್ತು ನಿನ್ನ ಧ್ವನಿಯಲ್ಲಿ ಒಂದು ಹೊಸ ಹುಮ್ಮಸ್ಸು, ಮುಖದಲ್ಲಿ ದೊಡ್ಡ ನಗು ಕಾಣ್ತಿದೆಯಲ್ಲ. ಏನಾದ್ರೂ ವಿಶೇಷನಾ? ಅಣ್ಣ, ವಿಶೇಷ ಅಲ್ಲ. ನೀವು ನೀವು ನನ್ನ ಜೀವನನೇ ಉಳಿಸಿದ್ದೀರಿ. ನಿಮಗೆ ಹೇಗೆ ಧನ್ಯವಾದ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಯಾಕಪ್ಪ ಇಷ್ಟೊಂದು ದೊಡ್ಡ ಮಾತು? ನಾನೇನ್ ಮಾಡ್ದೆ? ಏನಾಯ್ತು ಹೇಳು? 1 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ನೀವು ನನಗೆ ಟೌನರ್ ಆ್ಯಪ್ ಬಗ್ಗೆ ಹೇಳಿದ್ರಿ. ನೆನ್ಪಿದೆಯಾ? ನೆನ್ಪಿದೆ. ಆಗ ನೀನು ತುಂಬಾ ಗೊಂದಲದಲ್ಲಿದ್ದೆ. ಹೌದು. ಆಗ ನೀವು ಹೇಳಿದ್ದಾಗ ನಾನು ಸಂಪೂರ್ಣವಾಗಿ ನಂಬಿರ್ಲಿಲ್ಲ. ಆದ್ರೂ ಒಂದ್ಸರಿ ಪ್ರಯತ್ನಿಸೋಣ ಅಂತ ಶುರು ಮಾಡ್ದೆ. ಸರಿ, ಆಮೇಲೆ ನನಗೆ ಸತ್ಯ ಗೊತ್ತಾಯ್ತು. ಏನು? ದಿನಕ್ಕೆ 14 ಗಂಟೆ ದುಡಿದ್ರೂ ತಿಂಗಳ ಕೊನೆಯಲ್ಲಿ ನನ್ ಕೈ ಯಾಕೆ ಖಾಲಿ ಇರ್ತಿತ್ತು ಅನ್ನೋ ಸತ್ಯ. ಓಹೋ, ಏನರಿವಾಯ್ತು ನಿನ್ಗೆ? ನಮ್ ಕೇಳುಗರಿಗೂ ಸ್ವಲ್ಪ ವಿವರವಾಗಿ ಹೇಳ್ತೀಯಾ? ಖಂಡಿತ ಅಣ್ಣ. ಈ 1 ತಿಂಗಳಲ್ಲಿ ನಾನು 200ಕ್ಕೂ ಹೆಚ್ಚು ಟ್ರಿಪ್ ಮಾಡಿದ್ದೇನೆ. ವಾವ್! ಸುಮಾರು 6000 ಕಿಲೋಮೀಟರ್ ಗಾಡಿ ಓಡಿಸಿದ್ದೇನೆ. ಓಕೆ, ಒಳ್ಳೆ ಬಿಸ್ನೆಸ್ ಮಾಡಿದೀಯಾ? ಹೌದು. ಆದ್ರೆ ಅಗ್ರಿಗೇಟರ್ ಆಪ್ನ ಲೆಕ್ಕಾಚಾರವೇ ಬೇರೆ ಇಟ್ಟು. ಪ್ರತಿ ಟ್ರಿಪ್ನಲ್ಲೂ ಒಂದಲ್ಲ ಒಂದು ರೀತಿ ಮೋಸ. ಕಡಿಮೆ ದರ, ಓಡಿದ ಕಿಲೋಮೀಟರ್ಗೂ ಅವರು ತೋರಿಸೋ ಬಿಲ್ಲಿಗೂ ವ್ಯತ್ಯಾಸ. ರೈಡರ್ಗೆ ಒಂದು ದರ, ನಮ್ಮಡಿ ಇನ್ನೊಂದು ದರ. ಅದೇ ತಾನೇ? ಅಷ್ಟೇ ಅಲ್ಲ ಅಣ್ಣ, ತಾರತಮ್ಯ ಬೇರೆ. ಹೌದಾ? ಫ್ಲೀಟ್ ಗಾಡಿಗಳಿಗೆ ದಿನಕ್ಕೆ 20 ಟ್ರಿಪ್ ಸಿಕ್ಕಿದ್ರೆ ನನಗೆ ಕೇವಲ 10 ಟ್ರಿಪ್ ಸಿಕ್ತಿತ್ತು. ಹೇಗೋ ಕಷ್ಟಪಟ್ಟು ಈ ತಿಂಗಳು ಬಿಸ್ನೆಸ್ ಮಾಡಿದ್ದೆ. ಆಗ ನೀನೇನ್ ಮಾಡ್ದೆ? ಆ ಸತ್ಯವನ್ನು ಅದನ್ನ ಹೇಗ್ ಕಂಡ್ಹಿಡ್ದೆ? ನಾನು ಅಗ್ರಿಗೇಟರ್ನಿಂದ ಟ್ರಿಪ್ ಬಂದ ತಕ್ಷಣ ಜೊತೆಗೆಯೇ ನನ್ನ ಟೌನರ್ ಮೀಟರ್ ಅನ್ನು ಆನ್ ಮಾಡ್ಕೊಳ್ತಿದ್ದೆ. ವಾವ್! ಅಂದ್ರೆ ಒಂದ್ ರೀತಿ ನಿನ್ನದೇ ಸ್ವಂತ ಲೆಕ್ಕಪತ್ರ ಇಟ್ಟ ಹಾಗೆ. ನಿಖರವಾಗಿ. ಪ್ರತಿ ಟ್ರಿಪ್ ಮುಗಿದ ಮೇಲೂ ಅಗ್ರಿಗೇಟರ್ ಕೊಟ್ಟ ಹಣಕ್ಕೂ ಟೌನರ್ ಮೀಟರ್ನಲ್ಲಿ ಬಂದ ಸರ್ಕಾರಿ ದರಕ್ಕೂ ಹೋಲಿಸಿ ನೋಡ್ತಿದ್ದೆ. ಆಗ ನಿಜವಾದ ವ್ಯತ್ಯಾಸ ಎಷ್ಟು ಬಂತು? ಅಣ್ಣ, ನೀವು ನಂಬಲ್ಲ. ಹೇಳು. ಈ ಒಂದೇ ತಿಂಗಳಲ್ಲಿ ಅಗ್ರಿಗೇಟರ್ ಬಿಲ್ಲಿಗಿಂತ 10,000 ರೂಪಾಯಿಗೂ ಹೆಚ್ಚು ಹಣ ನನ್ನ ಜೇಬಿಗೆ ಬರ್ಬೇಕಿತ್ತು. 10,000 ಒಂದೇ ತಿಂಗಳಲ್ಲಿ? ಹೌದು. ಈ ತಿಂಗಳು ಆ ಹೆಚ್ಚುವರಿ ಹಣದಿಂದ ನನ್ನ ಮಕ್ಕಳ ಸ್ಕೂಲ್ ಫೀ ಕಟ್ಟಿದ್ದೆ. ವಾವ್! ನಮ್ಮ ಅಮ್ಮನ ಆಸ್ಪತ್ರೆ ಖರ್ಚು ನೋಡಿಕೊಂಡೆ. ಮತ್ತು ಈ ತಿಂಗಳು ನಾನು ಯಾರ ಹತ್ರನೂ ಕೈಚಾಚಿ ಸಾಲ ಕೇಳಲಿಲ್ಲ. ಕೇಳಿ ತುಂಬಾ ಸಂತೋಷವಾಯ್ತು ಮಹೇಶ್. ಇದು ಬರೀ ಹಣದ ವಿಷಯವಲ್ಲ, ಇದು ಆತ್ಮಗೌರವದ ವಿಷಯ. ನಿಜ ಅಣ್ಣ. ಈಗ ನನಗೆ ಸರ್ಕಾರಿ ದರ ಕೇಳಲು ಧೈರ್ಯ ಬಂದಿದೆ. ನನ್ನ ಸ್ವಂತ ಗ್ರಾಹಕರನ್ನು ಮಾಡಿಕೊಳ್ಳುವ ಕೌಶಲ್ಯ ನಿಧಾನವಾಗಿ ಹೆಚ್ಚುತ್ತಿದೆ. ಹಾಗಾದ್ರೆ ಈಗಲೂ ಟೌನರ್ ಬಳಸಲು ಭಯಪಡಿರುವ, ಅನುಮಾನ ಪಡುತ್ತಿರುವ ನಮ್ಮ ಉಳಿದ ಚಾಲಕ ಸಹೋದರರಿಗೆ ನಿನ್ನ ಸಂದೇಶವೇನು? ಅಣ್ಣ, ನಾನ್ ಹೇಳೋದು ಒಂದೇ. ಹೇಳು, ಬದಲಾವಣೆ ಅನ್ನೋದು ಬೇರೆ ಯಾರೋ ಬಂದು ಕೊಡುವ ಭಿಕ್ಷೆ ಅಲ್ಲ. ಸರಿ, ನಾವೇ ನಮ್ಮೊಳಗೆ ಮಾಡಿಕೊಳ್ಳಬೇಕಾದ ಕ್ರಾಂತಿ. ಅದ್ಭುತವಾಗಿ ಹೇಳಿದೆ. ನಾವು ಚಾಲಕರು ಮೊದಲು ಸತ್ಯವನ್ನರಿಯಬೇಕು. ಹೌದು, ವ್ಯವಸ್ಥೆಯನ್ನು ದೂರುತ್ತಾ ಕೂರುವ ಬದಲು ವ್ಯವಸ್ಥೆಯನ್ನು ಬದಲಾಯಿಸಲು ನಾವೇ ಮೊದಲು ಹೆಜ್ಜೆ ಇಡಬೇಕು. ಖಂಡಿತ. 1 ತಿಂಗಳು, ಕೇವಲ 1 ತಿಂಗಳು ನಾನು ಹೇಳಿದ ಹಾಗೆ ಮಾಡಿ ನೋಡಿ. ನಿಮ್ಮ ಕಣ್ಣು ನಿಮ್ಮ ಕೈಯಲ್ಲಿರುವ ಟೌನರ್ ತೆರೆಸುತ್ತೆ. ಇದು ಗ್ಯಾರಂಟಿ.